ಎಲ್ರಿಗೂ ನಮಸ್ಕಾರ. ಗ್ಲೋಬಲ್ ಕಿಚನ್ ಸ್ಟುಡಿಯೋಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಚಿಲ್ಲಿ ಚಿಕನ್ ಯಾವ ಥರ ಕಾಣಿಸ್ತಿದ್ದ ನೋಡಿ, ಇದನ್ನ ಯಾವ ಥರ ಮಾಡೋದು ಅಂತ ಇವಾಗ ನಿಮಗೆ ತೋರಿಸ್ತಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಅಂತ. ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಫುಲ್ ನೋಡಿ. ಬನ್ನಿ ಇವಾಗ ನೋಡಿ, ಒಂದು ಬೌಲ್ಗೆ ಬೋನ್ಲೆಸ್ ಚಿಕನ್ ತೊಗೋಬೇಕು. ಬೋನ್ ಬೇಕಾದ್ರೆ ಹಾಕೊಬೋದು, ಇಲ್ಲ ಬೋನ್ಲೆಸ್ ಬೇಕಾದ್ರೂ ಹಾಕೊಬೋದು, ಸೇಮ್ನೆ. ಈಗ ಅದಕ್ಕೆ ಕೋಟಿಂಗ್ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕಾರ್ನ್ಫ್ಲವರು 3 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನು ಮೈದಾ, 1 ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, 1 ಟೇಬಲ್ ಸ್ಪೂನು ಚಿಲ್ಲಿ ಪೇಸ್ಟು. ಸ್ವಲ್ಪ ಸ್ಪೈಸಿ ಬೇಕಲ್ಲ, ಅದಕ್ಕೋಸ್ಕರ ಚಿಲ್ಲಿ ಪೇಸ್ಟ್ ಹಾಕೋದಿದ್ದೀನಿ. ನೋಡಿ, ಸ್ವಲ್ಪ ಸಾಲ್ಟು, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಇದಕ್ಕೊಂದು ಮೊಟ್ಟೆ ಹಾಕೊಳ್ಳೋಣ. ಇವಾಗ ಒಂದು ಎಗ್ ಹಾಕೋತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮೈದಾನಕ್ಕೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚಿಕನ್ಗೆ ಕೋಟಿಂಗ್ ಎಲ್ಲ ನೀಟಾಗಿ ಹಿಡ್ಕೊಬೇಕು. ಆ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಲೆವೆಲ್ಗೆ ಬರಬೇಕು. ಇವಾಗ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಳ್ಳೋಣ, ಸ್ವಲ್ಪ ಲೈಟಾಗಿ ಕಲರ್ಗೋಸ್ಕರ. ಕಾಶ್ಮೀರಿ ಚಿಲ್ಲಿ ಪೌಡರ್ಗಳು ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅದರಲ್ಲಿ. ಅದಿಲ್ಲಾಂದ್ರೆ ನಾರ್ಮಲ್ ಚಿಲ್ಲಿ ಪೌಡ್ರನ್ನ ಹಾಕೊಂಬಂದಿವು. ನೋಡಿ, ಈಗ ಅದು ಬೇಕಾಗಿರೋ ತರಕಾರಿ ಕಟ್ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮು ಎಲ್ಲವೇ ಬೇಕು ಅಂತೇನಿಲ್ಲ, ನೀವು ರೆಡ್ ಗ್ರೀನು ಎಲ್ಲ ಯಾವ್ದು ಬೇಕಾದ್ರೂ ತೊಗೊಬೋದು. ಅದನ್ನು ಈ ಥರ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿ ಇಟ್ಕೊಳ್ಳಿ. ಚಿಕ್ಕದಾಗಿ, ತುಂಬ ದಪ್ಪ ಇದ್ರೆ ಅದು ನೀಟಾಗಿ ಬಾಯ್ಲ್ ಆಗೋಲ್ಲ. ಚಿಕ್ಕ ಪೀಸ್ ಇದ್ರೇ ನೀಟಾಗಿ ಬಾಯ್ಲ್ ಆಗುತ್ತೆ. ನೋಡಿ, ಒಂದು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಬಿಡಿ. ಈ ಥರ ಬಿಡಿಸ್ಕೊಳ್ಳಿ. ಈ ಥರ ಬಿಡಿಸ್ಕೊಂಡ್ರೆ ಸ್ವಲ್ಪ ತಿನ್ನೋಕ್ಕೂ ಚೆನ್ನಾಗಿ ಸಿಗುತ್ತೆ ನಿಮ್ಮ ಬಾಯಿಗೆ. ಕ್ಯಾಪ್ಸಿಕಮ್ ಈರುಳ್ಳಿ ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಈಗ ಒಂದು 3 ಇಂದ 4 ಮೆಣಸಿನ್ಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ, ಹಸಿರು ಮೆಣಸಿನ್ಕಾಯಿ. ಬನ್ನಿ ಇವಾಗ ಕೋಟಿಂಗ್ ಬಿಟ್ಟಿರೋದನ್ನು ಆಯಿಲಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಕೋಟಿಂಗ್ನ ಒಂದೊಂದೇ ಬಿಟ್ಕೋಬೇಕು, ಒಂದೇ ಸಲ ಬಿಡೋಕೆ ಹೋಗ್ಬಿಡಿ. ಈಗ ಪಕ್ಕನೇ ಬಿಟ್ಕೊಳ್ಳಿ. ಈ ಥರ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸಿ, ನೀಟಾಗಿ ಬೇಯಬೇಕದು. ನೋಡಿ, ಅವಾಗವಾಗ ಈ ಥರ ಊಟ ಮಾಡ್ತಾರೆ, ಅದು ಫ್ಲೇಲ್ ಮೇಲ್ಗಡೆ ಬಾಯ್ಲ್ ಆಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಬಾಯ್ಲ್ ಆಗಿದೆ. ನೋಡಿ, ಈ ಥರ ಗೋಲ್ಡನ್ ಕಲರ್ ಬಂದಮೇಲೆ ಅದು ಎತ್ತಿಟ್ಕೊಬೇಕು ಸಪ್ರೇಟಾಗಿ. ಬನ್ನಿ ಇವಾಗ ಅದಕ್ಕೆ ಬೇಕಾಗಿರೋಂಥ ಚಿಲ್ಲಿ ಚಟ್ನಿಗೆ ಗುಜರಾತ್ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಗಾರ್ಲಿಕ್ ಹಾಕೊಳ್ಳಿ, ಸ್ವಲ್ಪ ಜಿಂಜರ್ ಹಾಕೊಳ್ಳಿ. ಫ್ಲೇವರ್ ಚೆನ್ನಾಗಿರುತ್ತೆ ಜಿಂಜರಲ್ಲಿ. ಸ್ವಲ್ಪ ಲೋ ಫ್ಲೇಮಲ್ಲೇ ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳಿ ನಿಧಾನಕ್ಕೆ. ನೋಡಿ, ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ. ಈಗ ನಿಧಾನಕ್ಕೆ ಒಂದೊಂದೇ ಫ್ರೈ ಮಾಡಿಕೊಂಡು ಈಗ ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ನಿಮ್ಗೆ ಬೇಕು ಅಂದರೆ 3 ಥರ ಕ್ಯಾಪ್ಸಿಕಮು ಹಾಕೊಳ್ಳಿ. ಅದ್ರ ನೋಡೋಕ್ಕೆ ಸ್ವಲ್ಪ ಕಲರ್ ಆಗಿ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ ಮತ್ತು. ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಲಿ. ಈಗ ಸ್ವಲ್ಪ ಚಿಲ್ಲಿ ಹಾಕೊಳ್ಳೋಣ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು. ಬನ್ನಿ ಇವಾಗ ಸೋಯಾ ಸಾಸ್ ಒಂದು 3 ಟೇಬಲ್ ಸ್ಪೂನು ಸೋಯಾ ಸಾಸ್ ಹಾಕೊಳ್ಳೋಣ. ಸ್ವಲ್ಪ ಟೊಮೊಟೊ ಸಾಸು ಒಂದು 3 ಟೇಬಲ್ ಸ್ಪೂನು, ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಸಾಸು ತುಂಬ ಜಾಸ್ತಿ ಬೇಡ, ಸ್ವಲ್ಪನೇ ಸಾಕು. ನೀಟಾಗಿ ಎಲ್ಲನ ಫ್ರೈ ಮಾಡ್ಕೊಳ್ಳಿ. ಈಗ ಹಸಿ ವಾಸನೆ ಹೋಗ್ಬೇಕು, ನೀಟಾಗಿ ಅದು ಸಾಸ್ದೆಲ್ಲ ನೀಟಾಗಿ ಫ್ರೈ ಆಗ್ಬೇಕದು.
ನಿಮ್ಗೆ ಬೇಕಂದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ನೀರು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡು ನೀಟಾಗಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಅವಾಗ ಸ್ವಲ್ಪ ಹಾಕಿದ್ದೀವಿ, ಈಗ ಒಂದು ಸ್ವಲ್ಪ ಹಾಕೊತಾ ಇದ್ದೀನಿ. ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ನೋಡಿ ಈಗ ಸ್ವಲ್ಪ ಕಾನ್ಫ್ಲೋರ್ ಹಾಕೋಣ. ನೀರಲ್ಲಿ ಕಲ್ಸ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು, ಜಾಸ್ತಿ ಬೇಡ. ಹಾಕೊಂಡ್ರೆ ಸ್ವಲ್ಪ ಗ್ರೇವಿ ಥಿಕ್ನೆಸ್ ಬರುತ್ತೆ. ಥಿಕ್ನೆಸ್ ಬಂದರೆ ಅದು ಚಿಕನ್ಗೆ ನೀಟಾಗಿ ಇಟ್ಕೊಳುತ್ತೆ ಅವಾಗ. ನೋಡಿ ಈ ಥರ ಆದಮೇಲೆ ಇವಾಗ ಚಿಕನ್ನ ಬಾಯ್ಲ್ ಮಾಡಿಕೊಂಡಿದ್ದೀವಲ್ಲ ಅದನ್ನ ಹಾಕೋಣ ಇವಾಗ. ನೋಡಿ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಲೋ ಫ್ಲೇಮಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ಫ್ಲೇಮ್ ಜಾಸ್ತಿ ಫಾಸ್ಟಾಗಿ ಕೊಡೋಕೆ ಹೋಗ್ಬೇಡಿ, ಲೋ ಫ್ಲೇಮಲ್ಲಿ ಇರಲಿ. ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಕೋಟಿಂಗ್ ಎಲ್ಲ ನೀಟಾಗಿ ಅದಕ್ಕೆಲ್ಲ ಇಟ್ಕೊಬೇಕು ನೀಟಾಗಿ. ನೋಡಿ ಒಂದು 2 ಮಿನಿಟ್ಸ್ ಇದೇ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಆಗಿದೆ ಇವಾಗ. ಒಂದು 2 ಮಿನಿಟ್ಸ್ ನೀಟಾಗಿ ಬೇಯಲಿಕ್ಕೆನೆ ಚೆನ್ನಾಗಿ ಮಸಾಲೆ ಎಲ್ಲ ಅದಕ್ಕೆ ಚಿಕನ್ ನೀಟಾಗಿ ಇಟ್ಕೊಳ್ಳೋದು. ಯಾವಾಗಲೇ ನಿಮ್ಗೆ ತಿನ್ನೋದಕ್ಕೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬನ್ನಿ ರೆಡಿಯಾಗಿದೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಫ್ಲೇವರ್ಗೋಸ್ಕರ. ಬನ್ನಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೋಡಿ ಈಗ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ, ಯಾವ ಥರ ಕಾಣಿಸ್ತಿದೆ ಅಂತ. ತಿನ್ನೋದಕ್ಕೂ ಮಾತ್ರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೆಸಿಪಿ ಮಾಡಬೇಕು ಅಂತ ಕಾಮೆಂಟ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸ್ವಲ್ಪ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾವ್ರಿ. ಟೇಸ್ಟ್ ಮಾತ್ರ ತುಂಬ ನಿಮ್ಮ ಹೋಟೆಲಲ್ಲಿ ತಿನ್ನೋದಕ್ಕಿಂತ ಸಖತ್ತಾಗಿ ಟೇಸ್ಟ್ ಮಾಡೋದು. ಸೇಮ್ ಅದೇ ಥರ ಹೋಟ್ಲಲ್ಲಿ ಯಾವ ಥರ ಮಾಡ್ತಾರೆ ಅದೇ ಸ್ಟೈಲಲ್ಲೇ ಮಾಡಿರೋದು. ನೀವು ಹೋಟೆಲಾಗಿ ದುಡ್ಡು ಕೊಡ್ತಿರೋದಕ್ಕಿಂತ ಮನೇಲೇ ಮಾಡ್ಕೋಬೋದು. ತುಂಬ ಸಿಂಪಲ್ ರೆಸಿಪಿನೇ ಇದು. ನೋಡ್ತಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸಪೋರ್ಟ್ ಮಾಡಿ.